ವಿಚಾರದಲ್ಲಿ, ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲಿ ಕೂಡ ಸಂಪೂರ್ಣವಾಗಿ ನಮ್ಮ ಕಾರ್ಯಕರ್ತರು ಹೋರಾಟವನ್ನು ಮಾಡಬೇಕಂತ ಇವತ್ತು ಬಳ್ಳಾರಿ ನಡೀತಾ ಇರುವಂಥ ಇವತ್ತು ನಮ್ಮ ಈ 17ನೇ ತಾರೀಕಿಗೆ ಏನು ಸಮಾವೇಶ ಇದನ್ನು ಸಮಾವೇಶದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದ ವಿಜೇಂದ್ರವರು, ಪ್ರಹ್ಲಾದ್ ಜೋಶಿ ಸಾಹೇಬರವರು, ಅದೇ ರೀತಿಯಲ್ಲಿ JDU ನಾಯಕರಾದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂಥ ಕುಮಾರಸ್ವಾಮಿ ಅಣ್ಣನವರು, ಅದೇ ರೀತಿಯಲ್ಲಿ ಸಾಕಷ್ಟು ಅಶೋಕ್ ಅಣ್ಣನವರು, ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ವಿಧಾನ ಪರಿಷತ್ ಸದಸ್ಯರಾದಂಥ ಚಲುವಾದಿ ನಾರಾಯಣಸ್ವಾಮಿ ಅವರು ಮತ್ತು ಅನೇಕ ಮಂದಿ ಶಾಸಕರು, ಸಂಸದರು ಎಲ್ಲರೂ ಕೂಡ ಸೇರಿ ಒಂದು ದೊಡ್ಡ ಸಮಾವೇಶವನ್ನು ಕೂಡ ಇವತ್ತು ನಾವು ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ. ಹಂಗಾಗಿ ಇವತ್ತು ಕೇವಲ ನೋಡಿದಂಥ ಟೈಮಲ್ಲಿ ಇವತ್ತು ಅನೇಕ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಆದಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಇಂಥ ಕಾರ್ಯಕ್ರಮ ಏನು ಮಾಡ್ತಾ ಇದ್ವೋ ಇವತ್ತು ಒಂದು ಉದಾಹರಣೆ ಅಂದ್ರೆ ಇವತ್ತು ಮೊನ್ನೆ ನಡೆದಂಥ ಘಟನೆ ವಿಚಾರವನ್ನು ಕೂಡ ಹಿಡ್ಕೊಂಡು ಅದನ್ನು ಯಾವ ರೀತಿಯಲ್ಲಿ ಇವತ್ತು SIT ಆಗ್ತಾ ಇದು CID ತನಿಖೆ ಆಗ್ತಾ ಇದೆ. ತನಿಖೆ ಆಗುವಂಥ ಟೈಮಲ್ಲಿ ಕೂಡ ನಾನು ಪೊಲೀಸರು ಒಂದು ರೀತಿ ವೈಫಲ್ಯ ಬಗ್ಗೆ ಕೂಡ ತಿಳಿಸ್ಬೇಕಾಗಿದೆ. ಯಾಕೆಂದರೆ ಇವತ್ತು ಯಾವುದನ್ನಾಗಲಿ ಸ್ಥಳ ಮಾಜರು ಮಾಡಬೇಕಂದ್ರಿಗಿನ ಇವತ್ತು ನಾವು ಅನೇಕ ಘಟನೆಗಳು ನೋಡಿದ್ವಿ. ಎಲ್ಲೊಂದು ಕಡೆ ಕೊಲೆ ಆಗುತ್ತೆ, ಕೊಲೆ ಆದಂಥ ಟೈಮಲ್ಲಿ ಇನ್ಸಿಡೆಂಟ್ ಆಗುತ್ತೆ, ಇನ್ಸಿಡೆಂಟ್ ಆದಂಥ ಟೈಮಲ್ಲಿ ಫೈರಿಂಗ್ ಆಗಿರ್ಬೋದು, ಬೇರೆ ಆಗಿರ್ಬೋದು, ಎಲ್ಲ ನೋಡಿದಂಥ ಟೈಮಲ್ಲಿ ಅದೆಲ್ಲ 24 ತಾಸು ಒಳಗಡೆ ಅದನ್ನು ಮಾಜರ್ ಮಾಡಬೇಕಾಗುತ್ತೆ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ. ಅದು ಅಕಸ್ಮಿತವಾಗಿ 24 ತಾಸು ಒಳಗಡೆ ಅವ್ರು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ತಾನೆ, ಪಂಚನಾಮ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಿ ಏನು ಮಾಡಬೇಕಾಗಿದೆ, ಅಲ್ಲಿ ಕೆಲವೊಂದು ಯಾರು ಕೂಡ ಅಡ್ಡಾಡಲಾರ್ದಂತೆ ಒಂದು ಬೌಂಡ್ರಿ ಫಿಕ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ಯಾರನ್ನು ಅಡ್ಡಾಡಿದಂಥ ಟೈಮಲ್ಲಿ ಗುಂಡು ಹಾರಿಸಿದ ಗುಂಡುಗಳನ್ನು ಯಾರನ್ನ ಜೋಬಲ್ಲಿ ಇಟ್ಕೊಂಡು ಹೋಗಿರ್ಬೋದು, ಯಾರನ್ನು ಸಿಕ್ಕಾಪಟ್ಟು ಎಷ್ಟು ದಿನ ಆದಮೇಲೆ ಇವರು ಪಂಚನಾಮ ಏನು ಮಾಜರ್ ಇನ್ಸ್ಪೆಕ್ಷನ್ ಮಾಡ್ತಾರೆ 5 ದಿನ ಆದಮೇಲೆ ಏನು ಸಿಗ್ತಾವೆ ಇವರಿಗೆ, 5 ದಿನ ಆದಮೇಲೆ ಎಲ್ಲರೂ ಕೂಡ ಅಡ್ಡಾಡಿರ್ತಾರೆ. 5 ದಿನ ಆದಮೇಲೆ ಎಲ್ಲರೂ ಗುಂಡುಗಳು ಕೂಡ ಅವರು ಆರಿಸ್ಕೊಂಡು ಹೋಗಿರ್ಬೋದು. ಎಷ್ಟೆಷ್ಟು ಅಂದರೆ ಕನಿಷ್ಠ ಕಾಮನ್ ಸೆನ್ಸ್ ಅಂದರೆ ಪೊಲೀಸರನ್ನಾಗಲಿ ಈ ರೀತಿ ಮಾಜರ್ ಮಾಡಬೇಕಾಗಿದೆ, ಈ ರೀತಿ ಪಂಚನಾಮವನ್ನು ಮಾಡಬೇಕಾಗಿದೆ. ಯಾವತ್ತನ ಒಂದು ಸಾರಿ ಡೆತ್ ಆದ ಪ್ಲೇಸ್ನ ಮಾರ್ಕ್ ಮಾಡಿ ಅದನ್ನು ಬೌಂಡ್ರಿ ಫಿಕ್ಸ್ ಮಾಡಿಕೊಂಡು ಎಲ್ಲೆಲ್ಲಿ ಗುಂಡು ಹಾರಿಸಿದ್ರು, ಯಾರು ಸಾರ್ವಜನಿಕರು ಅಡ್ಡಾಡ್ಲಾರ್ದಂತ ಅವೆಲ್ಲ ಮಾಡಬೇಕಿತ್ತು. ಯಾಕಂದರೆ ಇವತ್ತು ಸರ್ಕಾರದಲ್ಲಿ ಅವರು ಮೇಲುಗಡೆ ಸರ್ಕಾರದಲ್ಲಿ ಅವ್ರಿಗೆ ಒಂದು ರೀತಿ ಪ್ರೋತ್ಸಾಹ ಇರೋ ಕಾರಣ ಇದೆಲ್ಲ ಕೂಡ ನೆಗ್ಲೆಕ್ಟ್ ಮಾಡೋಂಥ ಕೆಲಸ ಕೂಡ ಮಾಡಿದ್ರೆ 5 ದಿನ ಆದಮೇಲೆ ಇವತ್ತು ಪಂಚನಾಮ ಮಾಡೋಂಥ ಕೆಲಸ, ಮಾಜರ್ ಮಾಡೋಂಥ ಕೆಲಸ, ಅನೇಕ ಲೋಪಗಳು ಕೂಡ ಇದ್ದಂಥ ಟೈಮಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದು ತೀರ್ಮಾನವನ್ನು ನಾವು ತೊಗೊಂಡಿದ್ವಿ. ಏನಂದರೆ 17ನೇ ತಾರೀಕಿಗೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಲಾ ಆ್ಯಂಡ್ ಆರ್ಡರ್ ಏನು ಫೇಲ್ಯೂರ್ಸ್ ಆಗಿದೆಯೋ ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ನೇತೃತ್ವದಲ್ಲಿ, ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲರ ನೇತೃತ್ವದಲ್ಲಿ ಒಂದು ದೊಡ್ಡದಾದಂಥ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು. ಎಲ್ಲ ಕಾರ್ಯಕರ್ತರ ಮೇಲೆ, ಶಾಸಕರ ಮೇಲೆ, ಮಾಜಿ ಶಾಸಕರ ಮೇಲೆ, ಇವತ್ತು ಜನಾರ್ದನ್ ರೆಡ್ಡಿ ಅವರು ಹಾಲಿ ಶಾಸಕರ ಮೇಲೆ ಇವತ್ತು ಗನ್ಗಳು ಇಟ್ಕೊಂಡು ಬುಲೆಟ್ ಹಾರಿಸ್ತಾರೆ ಮನೆ ಮೇಲೆ. ಇವತ್ತು ಲಾ ಆ್ಯಂಡ್ ಆರ್ಡರ್ ಹೆಂಗೆ ಯಾವ ರೀತಿಯಲ್ಲಿ ಫೇಲ್ಯೂರ್ ಆಗಿದೆ ಅಂತ ವಿಚಾರವನ್ನು ಇಟ್ಕೊಂಡು ಟೋಟಲ್ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಸಲುವಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡುವಂಥ ಕೆಲಸ ಎರಡು ಸೇರಿ ಇವತ್ತು ನಮ್ಮ NDA ಇರೋ ಕಾರಣ ಇಬ್ಬರು ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡುವಂಥ ಕೆಲಸ ಮಾಡ್ತಿದ್ವಿ. ಅದಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಸಾಹೇಬರು ಕೂಡ ಅವರು ಬರ್ತಾ ಇದ್ದಾರೆ, ಅವ್ರ ಹತ್ರ ಕೂಡ ಜನಾರ್ದನ್ ರೆಡ್ಡಿ ಅವರು ಮಾತಾಡಿದ್ದಾರೆ. ಅವರು ಕೂಡ ಈ ಸಮಾವೇಶಕ್ಕೆ ಬರುವಂಥ ಕೆಲಸ ಕೂಡ ಆಗ್ತಾಯಿದೆ. ಭ್ರಷ್ಟಾಚಾರ ವಿಚಾರ ಇಟ್ಕೊಂಡು ಇಲ್ಲಿ ನಡೀತಿರೋಂಥ ಏನು ಇವತ್ತು ಡ್ರಗ್ಸ್ ಮಾರಾಟ ವಿಚಾರವನ್ನು ಇಟ್ಕೊಂಡು, ಇಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ವಿಚಾರವನ್ನು ಇಟ್ಕೊಂಡು, ಇಸ್ಪೇಟಲ್ಲಿ ಇವತ್ತು ಕ್ಲಬ್ಗಳು ಏನು ನಡೀತಾ ಇದ್ದಾವೋ, ಆನ್ಲೈನ್ ತಪ್ಪು ದಾರಿಯಲ್ಲಿ ನಡೀತಿದ್ದೇನೋ. ಇವತ್ತು ನನಗೆ ನಿನ್ನೆ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ರಾಮ್ಲೋರೆ ನಿಮಗೆ ಗಾಂಜಾ ಬೇಕಂತ ಹೇಳಿದ್ರಿಗಿನ ಯಾರನ್ನ ಫೋನ್ ಮಾಡಿದ್ರೆ ಈ ಸ್ಥಳಕ್ಕೆ ಬಾ ಅಂತಾರೆ, ಆ ಸ್ಥಳಕ್ಕೆ ಬಂದರೆ ಗಾಂಜಾ ಕೊಡುವಂಥ ಕೆಲಸ ಕೂಡ ಆಗ್ತಾಯಿದೆ. ಹಂಗಾಗಿ ಇವತ್ತು ಮಟಕನ ಎಲ್ಲ ಕೂಡ ಆನ್ಲೈನಲ್ಲಿ ನಡೀತಾ ಇದ್ದಾವೆ. ಇವತ್ತು ಆನ್ಲೈನಲ್ಲಿ ಮಾಡೋಂಥ ಟೈಮಲ್ಲಿ ಅವರು ಭಾಳಷ್ಟು ಮಂದಿಗೆ ಏನು ಸೆಕ್ಷನ್ಗಳು ಆಗ್ತಾ ಇದ್ದಾರೆ ಅಂದ್ರಿಗಿನ ಕೇವಲ ಅಂದರೆ ಸುಮ್ಮನೆ ಸೆಕ್ಷನ್ಗಳು ಹಾಕೋದು ಅಂದರೆ 27/NDPS ಅಂತೇಳಿ ಒಂದು ಕಾನೂನು ಪ್ರಕಾರ ಕೇಸ್ ಆಗ್ತಾ ಇದ್ದಾರೆ. ಆಗಲಿ ಯಾರು ಪೆಡ್ಲರ್ ಆಗಿದ್ದಾರೆ ಅವ್ನ ಇನ್ವೆಸ್ಟಿಗೇಷನ್ ಅಂತೇಳಿ ಯಾರು ಮಾಡ್ತಾ ಇಲ್ಲ. ಹಂಗಾಗಿ ಇವೆಲ್ಲವನ್ನು ಇಟ್ಕೊಂಡು ಸಮಾವೇಶ ಮಾಡಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನ ತೊಗೊಂಡಿರೋ ಕಾರಣ ಇದು ದೊಡ್ಡ ಸಮಾವೇಶ ಮಾಡೋಂಥ ಕೆಲಸಗಳು ಮಾಡ್ತೇವೆ. ಇವತ್ತು ಸಮಾವೇಶ ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ನಾಯಕರು ಎಲ್ಲರೂ ಕೂಡ ಮಾಡೋದ್ರ ಜೊತೆಲಿ ನಾನು ಮತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಮೊನ್ನೆ ಹೋಗಿದ್ದರು ಬೆಂಗಳೂರಿಗೆ. ಹೋದಂಥ ಟೈಮಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಭಾಳಷ್ಟು ಚರ್ಚೆ ಮಾಡಿ ಅವತ್ತು ನಂತರ ನಮ್ಮ ರಾಷ್ಟ್ರೀಯ ನಾಯಕರು JP ನಡ್ಡಾ ಅವ್ರನ್ನ ಅವ್ರ ಸಮ್ಮುಖದಲ್ಲಿ ಕೂಡ ಇದು ಚರ್ಚೆ ನಡೀತಾ ಇತ್ತು. ಚರ್ಚೆ ಆದ ನಂತರ ಕೂಡ ಪುನಃ ಜನಾರ್ದನ್ ರೆಡ್ಡಿ ಅವರು ಎಲ್ಲರ ಹತ್ರ ಮಾತಾಡಿಕೊಂಡು ಅದನ್ನು ಭಾಳಷ್ಟು ಮಂದಿ ಇಲ್ಲಿ ಬರೋಂಥ ಎಲ್ಲ ಮಾಜಿ ಶಾಸಕರು, ಬರೋಂಥ ಹಾಲಿ ಶಾಸಕರು, ಭಾಳಷ್ಟು ಮಂದಿ ಮಾಜಿ ಸಂಸದರು, ಭಾಳಷ್ಟು ಹೋರಾಟಗಾರರು, ಎಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಇಡೀ ಕರ್ನಾಟಕ ರಾಜ್ಯ ಏನು ಹೇಳ್ತಾ ಇದ್ದಾರೆ, ಈ ಘಟನೆಯನ್ನು ನೀವು ಬಿಡಬಾರ್ದು,
ಇದಾದಂಥ ಇನ್ಸಿಡೆಂಟನ್ನು ಕೇವಲ ನಿಮ್ಮ ಮೇಲೆ ಒಂದೆಲ್ಲ ಎಲ್ಲರ ಮೇಲೆ ನಡೀತಾ ಇದೆ. ಇವತ್ತು ನೀವು ಒಂದು ಸ್ಥಾನದಲ್ಲಿರೋ ಕಾರಣ ಇವತ್ತೆಲ್ಲ ಕೂಡ ಮಾಧ್ಯಮದ ಮೂಲಕ ಹೊರಗಡೆ ಬರುವಂಥ ಕೆಲಸ ಆಗಿದೆ. ಇದು ಕೇವಲ ಇಲ್ಲಿಗೆ ಮುಗಿಬಾರ್ದು, ಸಮಾವೇಶ ಜೊತೆಲಿ ಪಾದಯಾತ್ರೆಯನ್ನು ಕೂಡ ಮಾಡಬೇಕು ಅನ್ನೋ ವಿಚಾರವನ್ನು ಭಾಳಷ್ಟು ಸಾರಿ ನಾವು ಚರ್ಚೆಯನ್ನು ಮಾಡಿದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೋಗಿ ಅಧ್ಯಕ್ಷರ ಹತ್ರ ಮಾತಾಡಿ ಎಲ್ಲ ವಿಚಾರಗಳನ್ನು ಕೂಡ ಅವ್ರು ತಿಳಿಸಿ ಅವ್ರಿಗೆ ಯಾವ್ಯಾವ ಏನೇನು ಸಮಾಧಾನ ಕೊಡಬೇಕು ಎಲ್ಲವನ್ನು ಕೂಡ ಕೊಟ್ಟು ಕಂಪಲ್ಸರಿ ಎಲ್ಲರೂ ಒತ್ತಾಯ 90% ಪಬ್ಲಿಕ್ ನನ್ನ ಹತ್ರ ಬರೋಂಥ ಜನಾರ್ದನ್ ರೆಡ್ಡಿ ಅವರು ಹೇಳಿದಂತೆ 90% ಪಬ್ಲಿಕ್ಕು ಅವ್ರ ಒಪಿನಿಯನ್ ಹೆಂಗಿದೆ ಅಂದರೆ ಪಾದಯಾತ್ರೆ ಮಾಡ್ರಿ ಅನ್ನೋ ಒಪಿನಿಯನ್ ಇರೋ ಕಾರಣ ಅವರು ಎಲ್ಲವನ್ನು ಕೂಡ ಮಾಹಿತಿ ಕೊಡುವಂಥ ಕೆಲಸ ಮಾಡಿದ್ರು. ಮತ್ತು ಅಧ್ಯಕ್ಷರು ನನ್ನ ಕರೆದಿದ್ದು ರಾಮಲೋಕನಿಂದ ಬರಬೇಕು ಅಂತ ಹೇಳಿ ಕರೆದಿದ್ದು. ನಾನು ಕೂಡ ನಿನ್ನೆ ಹೋದಂಥ ಟೈಮಲ್ಲಿ ಅಧ್ಯಕ್ಷರು ಕೂಡ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ ನಂತರ ನಾನು ಕೂಡ ಎಲ್ಲ ವಿಚಾರಗಳನ್ನು ಕೂಡ ತಿಳಿಸಿದ ನಂತರ ಅವ್ರು ಹೇಳಿದ್ರು ರಾಮಲಲ್ಲವೇ ನಾವು ಮತ್ತೆ ಪುನಃ ಪತ್ರವನ್ನು ಬರೆದು ಆ ಪತ್ರದ ಮೂಲಕ ಕೂಡ ಅವರು ಪುನಃ ನಿಮಗೆ ಹೇಳ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ನಾನು ಕೂಡ ನನಗಿರೋಂಥ ಒಂದು ಸೋರ್ಸ್ ಪ್ರಕಾರ ನಾನು ಕೇಂದ್ರದ ನಾಯಕರನ್ನ ಎಲ್ಲರ ನಾನು ಮಾತಾಡಿದಂಥ ಟೈಮಲ್ಲಿ ಕೂಡ ಅವ್ರು ಹೇಳಿದರು ನಮ್ಮದು ಯಾವುದೇ ರೀತಿಯಲ್ಲಿ ಪಾದಯಾತ್ರೆ ಮಾಡೋಂಥ ವಿಚಾರದಲ್ಲಿ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಅವ್ರು ಹೇಳಿದಂಥ ಎಲ್ಲ ನಾಯಕರು ಹೇಳಿದಂಥ ಅಭಿಪ್ರಾಯ ಏನಂದ್ರೆ ನಾನು ನನ್ನ ಸೋರ್ಸ್ ಪ್ರಕಾರ ನಮ್ಮ ನಾಯಕರು ಎಲ್ಲರೂ ಕೂಡ, ಯಾಕಂದರೆ ನಾನು ಕೂಡ ತುಂಬ ವರ್ಷಗಳಿಂದ ರಾಜಕಾರಣದಲ್ಲಿ ಇರೋ ಕಾರಣ ನನಗೆ ಕೂಡ ಕೇಂದ್ರದ ನಾಯಕರು ಎಲ್ಲರೂ ಕೂಡ ಪರಿಚಯಸ್ಥರಾಗಿರೋ ಕಾರಣ ಎಲ್ಲರೂ ಕೂಡ ಹೇಳಿದರು ನನ್ನ ಇವತ್ತು ಪಾದಯಾತ್ರೆ ಮಾಡೋಂಥ ವಿಚಾರದಲ್ಲಿ ಕೇಂದ್ರ ನಾಯಕರು ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಹೇಳಿದ ಮೇಲೆ ಮತ್ತು ನಮ್ಮ ಅಧ್ಯಕ್ಷರು ಕೂಡ ನಾನು ತಿಳಿಸಿದೆ ರಾಮಲಣ್ಣರು ಹಿಂಗೀಗ ವಿಜೇಂದ್ರ ಅವರು ಹಿಂಗೆ ಆಗ್ತಾಯಿದೆ ಅನ್ನೋಂಥ ವಿಚಾರ ಹೇಳಿದ ನಂತರ ನಾನು ಜನಾರ್ದನ್ ರೆಡ್ಡಿ ಅವರಿಗೆ ಏನು ಮಾಡಲಿ ಜನಾರ್ದನ್ ರೆಡ್ಡಿ ಅವರೇ ಎಲ್ಲರೂ ಕೂಡ ಪಾದಯಾತ್ರೆ ಮಾಡಬೇಕಂತಿದ್ರೆ ಆಲ್ರೆಡಿ ಪಾದಯಾತ್ರೆ ಮಾಡೋಂಥ ವಿಚಾರದಲ್ಲಿ ಕೂಡ ನಾವು ಇವತ್ತು ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೆ ಅದು ಏನು ಇವತ್ತು ಪಾದಯಾತ್ರೆ ಹೆಂಗೆ ಹೋಗ್ತಾ ಇದೆ, ಎಲ್ಲೆಲ್ಲಿ ನಿಲ್ಲಬೇಕು, ಎಲ್ಲೆಲ್ಲಿ ಹಾಲ್ಟ್ ಇದೆ, ಎಲ್ಲೆಲ್ಲಿದೆ 20 ದಿನಗಳದ್ದು ಒಂದು ರೂಟ್ ಪ್ಲ್ಯಾನ್ ಅನ್ನು ಕೂಡ ಮಾಡ್ಕೊಂಡು ಎಲ್ಲರಿಗೂ ಕಾಪಿ ಕೊಡ್ತೀನಿ. ಒಂದು ರೂಟ್ ಪ್ಲ್ಯಾನ್ ಅನ್ನು ಕೂಡ ಮಾಡ್ಕೊಳ್ಳೋಂಥ ಕೆಲಸ ಆಗಿದೆ. ಆದ ನಂತರ ಕೂಡ ಇವತ್ತು ನಮಗೇನಂದರೆ ನಮ್ಮಲ್ಲಿ ನಮ್ಮ ಪಾರ್ಟಿಯಲ್ಲಿ ಇವತ್ತು ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ರು ಕೂಡ ನಾವೆಲ್ಲ ಇವತ್ತು ಪಾದಯಾತ್ರೆ ಅಂದ್ರೆ ಹೆಂಗಂದ್ರೆ 17ನೇ ತಾರೀಕು ಸಮಾವೇಶ ಆಗಬೇಕು. ಸಮಾವೇಶ ಆದ ತಕ್ಷಣ ಅಲ್ಲಿಂದನೇ ಪಾದಯಾತ್ರೆ ಹೊರಡಬೇಕನ್ನೋಂಥ ಸಲುವಾಗಿ ಇನ್ನು 2 ದಿನ ಉಳಿದಿರಬೇಕು. ಎಲ್ಲ ರೆಡಿಯನ್ನು ಮಾಡ್ಕೊಂಡು ಇದೆಲ್ಲ ಕೂಡ ಬ್ಲೂ ಪ್ರಿಂಟ್ ತಮ್ಮೆಲ್ಲ ಕೂಡ ಕೊಡ್ತೀನಿ ಹೋಗ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಏನಿದೆ ಹಂಗಿತ್ತು.